ಟ್ರೀಟ್ಮೆಂಟ್ ದೊರೆಯುತ್ತೆ. ಎಷ್ಟೋ ವರ್ಷಗಳಿಂದ ಕುಡಿತ, ಡ್ರಗ್ಸ್, ಸಿಗರೆಟ್ನಂತಹ ದುಶ್ಚಟಗಳಿಗೆ ಒಳಗಾಗಿರೋರ ಕಿವಿಯ ನರದ ಸೂಕ್ಷ್ಮ ಗ್ರಂಥಿಗಳಿಗೆ ಕೋಲ್ಡ್ ಲೇಸರ್ ಚಿಕಿತ್ಸೆ ನೀಡಲಾಗುತ್ತೆ. ಈ ಚಿಕಿತ್ಸೆಯಿಂದ ವ್ಯಕ್ತಿ ಸಂಪೂರ್ಣವಾಗಿ ತನ್ನ ದುಶ್ಚಟಗಳನ್ನ ಮರಿತಾನೆ. ಸಿಗರೇಟು ಮತ್ತು ಡ್ರಿಂಕ್ಸು ತುಂಬಾ ಇತ್ತು. ಸಿಗರೇಟ್ ಇತ್ತು, ಜಾಸ್ತಿ ಇತ್ತು. ಆಮೇಲೆ ಅದು ಇಲ್ಲಿನ ಟ್ರೀಟ್ಮೆಂಟ್ ತೊಗೊಂಡು ಒಂದು 4-5 ಟೈಮ್ಸ್ ತೊಗೊಂಡು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇವಾಗ ಅಭ್ಯಾಸನೇ ಇಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಒಂದು 2 ಸಲ ಕೊಟ್ಟಾಗ ನಾನು ಸುಮಾರು ಒಂದು ಪರ್ ಡೇ 2 ಪ್ಯಾಕ್ಸ್ವರೆಗೂ ಇದೆ. ಆಮೇಲೆ ಕೊಡ್ತಾ ಅದು ಡಿಕ್ರೀಸ್ ಆಗ್ತಾ ಹೋಗಿರೋದು. ಈಗ ಆಲ್ಮೋಸ್ಟ್ ಸ್ವಲ್ಪ ಪರ್ ಡೇ 1-2 ಅಷ್ಟೇ. ಇಲ್ಲಿ ವ್ಯಕ್ತಿಯ ವಯಸ್ಸು, ವ್ಯಕ್ತಿ ಎಷ್ಟು ವರ್ಷಗಳಿಂದ ದುಶ್ಚಟಗಳಿಗೆ ಬಲಿಯಾಗಿದ್ದಾನೆ, ಅವನ ಹವ್ಯಾಸ ಯಾವ ಮಟ್ಟದಲ್ಲಿದೆ, ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಲೇಸರ್ ಚಿಕಿತ್ಸೆ ನೀಡಲಾಗುತ್ತೆ. ಇದು ಏನಿದೆ ಒಂದು ಪೇಯ್ನ್ ಮ್ಯಾನೇಜ್ಮೆಂಟ್ ಅಂದರೆ ನೋವು ನಿವಾರಕ ಅಂತೀವಿ. ಅರೆತಲೆ ನೋವು ಮತ್ತು ಬೆನ್ನು ನೋವು, ಸೊಂಟ ನೋವು, ಅದು ನೋವುಗಳಲ್ಲಿ ಬರುವಂಥದ್ದು. ತಲೆನೋವು ಥರ ಅದು ನೋವುಗಳಲ್ಲಿ ಬರುವಂಥದ್ದು. ಇನ್ನೊಂದು ಬಂದು ಇದು ಒಂದು ಕುಡಿತ ಬಿಡಿಸೋದು, ಮತ್ತು ಡ್ರಗ್ಸ್ ಮತ್ತೆ ಬಿಡಿಸೋದು, ಮತ್ತು ಸಿಗರೇಟ್ ಸೇವನೆ ಅದು ಬಿಡಿಸೋದು ಅದರಲ್ಲಿ ಬರುತ್ತೆ. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸೇ ಇಲ್ಲ, ಸರ್ಜರಿ ಇಲ್ಲ, ಮತ್ತು ಮೆಡಿಸನ್ಸ್ ಇಲ್ಲ, ಇಂಜೆಕ್ಷನ್ಸ್ ಆ ಥರ ಯಾವುದೇ ರೀತಿ ಇಲ್ಲ. ಗ್ಯಾಂಗ್ರೀನ್, ಮೇಯ್ನಾಗಿ ಗ್ಯಾಂಗ್ರೀನ್ ಅದು ಎಷ್ಟೇ ಮಟ್ಟದ ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಒಂದು 10 ವರ್ಷದಿಂದ ಗ್ಯಾಂಗ್ರೀನ್ ಆಗೋಗಿದೆ ಅಥವಾ 1 ವರ್ಷದಿಂದ ಆಗಿದೆ ಅಂದರೆ ಆ ಎಷ್ಟು ವರ್ಷದಿಂದ ಆಗಿದೆ ಅದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. 100ಕ್ಕೆ 100ರಷ್ಟು ಅದರಲ್ಲೂ ರಿಸಲ್ಟ್ ಇದೆ. ಕೆಟ್ಟ ಸ್ನೇಹಿತರಿಂದಲೋ ಕೆಟ್ಟ ವಾತಾವರಣದಿಂದ ಕಲಿತ ದುಶ್ಚಟಗಳನ್ನ ಬಿಡಲಾಗದೆ ಪರಿತಪಿಸುತ್ತಿರುವವರಿಗೆ ಈ ಟ್ರೀಟ್ಮೆಂಟ್ ಆಶಾದೀಪವಾಗಿದೆ. ರಕ್ಷಾ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಥೆರಪಿಸ್ಟ್ ಆದಂತಹ ಲಕ್ಷ್ಮೀ ರಮೇಶ್ ಅವರಿದ್ದಾರೆ. ಲಕ್ಷ್ಮೀ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಆಶಾ ಜಯಣ್ಣ ಅವರು, ಇವರು ಕೌನ್ಸಿಲರ್ ಹಾಗೆ ಥೆರಪಿಸ್ಟ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಭಾರ್ಗವ್ ಇದ್ದಾರೆ, ಇವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂಜಿನಿಯರ್. ಭಾರ್ಗವ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇದಾಗಿ ಲಕ್ಷ್ಮೀ ಅವರೇ, ಈ ಏನಿದು ಕೋಲ್ಡ್ ಲೇಸರ್ ಥೆರಪಿ ಅಂದ್ರೆ ನೋಡ್ತಿದ್ದಾಗ ಗೊತ್ತಾಗುತ್ತೆ ಅಂದ್ರೆ ಕೋಲ್ಡ್ ಲೇಸರ್ ಥೆರಪಿ ಅಂತ. ಆದ್ರೆ ಲೇಸರ್ ಮೂಲಕ ಥೆರಪಿ ಕೊಡೋದು ಕೇಳಿದೀವಿ, ಆದ್ರೆ ಕೋಲ್ಡ್ ಲೇಸರ್ ಥೆರಪಿ ಅಂದ್ರೆ ಏನು? ಅಂದ್ರೆ ಯಾವುದೇ ಹಾನಿಕರ ಇಲ್ಲ. ಈ ಲೇಸರ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಯಾವುದೇ ಹಾನಿಕರ ಅನ್ನೋದು ಇರೋದಿಲ್ಲ. ಮತ್ತೆ ಯಾವುದೇ ಮೆಡಿಸಿನ್ಸ್ ಬೇಕಾಗಿಲ್ಲ, ಯಾವುದೇ ಮೆಡಿಸಿನ್ಸ್ ಇಲ್ಲದೇನೆ ಇದು ಕ್ಯೂರ್ ಆಗುತ್ತೆ. ಓಕೆ ಆಶಾ ಅವರೇ, ಪ್ರಮುಖವಾಗಿ ಕೋಲ್ಡ್ ಲೇಸರ್ ಥೆರಪಿಯಲ್ಲಿ ಏನ್ ಡಿಫ್ರೆನ್ಸ್ ಅಂದ್ರೆ ನಾರ್ಮಲ್ ಥೆರಪೀಸ್ಗೆ? ಇವಾಗ ನಾವು ತುಂಬಾ ನೋಡ್ತೀವಿ ಆ ಥೆರಪಿ ಈ ಥೆರಪಿ ಅಂತ ತುಂಬಾ ಥೆರಪೀಸ್ ಇದೆ. ಬೇರೆ ಥೆರಪಿ ಅಥವಾ ಬೇರೆ ಟ್ರೀಟ್ಮೆಂಟ್ಗಿಂತ ಈ ಕೋಲ್ಡ್ ಲೇಸರ್ ಥೆರಪಿ ಯಾವ ರೀತಿ ಡಿಫ್ರೆಂಟ್ ಆಗಿದೆ? ಮೊದಲು ಸುವರ್ಣ ವಾಹಿನಿಗೆ ನಮಗೆ ಒಂದು ಸುವರ್ಣ ಅವಕಾಶ ಕಲ್ಪಿಸಿರೋದಕ್ಕೆ ತುಂಬ ಧನ್ಯವಾದಗಳು. ಇದರಿಂದ ನಾವು ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಂದರೆ, ನಮ್ಮ ಈ ಸಂಜೀವಿನಿ ಒಂದು ಈ ಥೆರಪಿ ಈ ಸೊಲ್ಯೂಷನ್ಸ್ ಇದರಿಂದ ನಾವು ಈಗ ಒಂದು ಬೇರೆ ಕೋಲ್ಡ್ ಲೇಸರ್ ಬೇರೆ ದುಶ್ಚಟದ ಥೆರಪಿಗೂ ಮತ್ತು ಇದಕ್ಕೂ ಏನು ವ್ಯತ್ಯಾಸ ಅಂತ ಏನಂದರೆ, ಬೇರೆ ಒಂದು ದುಶ್ಚಟ ಕಲಿತಾಗ ಈಗ ಮಕ್ಕಳು ಒಂದು 15 ವರ್ಷದಿಂದ ಶುರುವಾಗುತ್ತೆ ದುಶ್ಚಟಗಳು. ಯಾವುದೇ ದುಶ್ಚಟ ಇರಲಿ, ಅದು ಫಸ್ಟ್ ಶುರುವಾಗದೆ ಸಿಗರೇಟಿಂದ, ಆಮೇಲೆ ಡ್ರಗ್ಸು ಅದು ಸಿಕ್ಕಿದ್ರೆ ಸ್ನೇಹಿತರ ಮಧ್ಯೆ ಸಿಕ್ಕಿದ್ರೆ, ಆಮೇಲೆ ಕುಡಿತ, ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು. ಕುಡಿತ ಅದೆಲ್ಲ ಆದರೆ ಒಂದು ಇದು ನೆವರ್ ಎಂಡಿಂಗ್ ಸ್ಟೋರಿ ಅಂತಾರಾದ್ರೆ ಆ ಥರ. ಅದರಲ್ಲಿ ಏನು ಮಾಡ್ತಾರೆ ಅಂದರೆ, ಈಗ ಪೇರೆಂಟ್ಸ್ ತಂದೆ ತಾಯಿಗಳು ತುಂಬ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಈಗ ಅವ್ರನ್ನ ಬಲವಂತವಾಗಿ ಕರ್ಕೊಂಡೋಗಿ ಬಿಡಿಸೋದು ಮನೇಲೆಲ್ಲ ಶುರು ಮಾಡ್ತಾರೆ. ಅದೇನಾಗುತ್ತೆ, ಅವ್ರು ಒಂದು ಸತಿ ಅದೊಂದು ಹೋಗಿ ಕುಡಿಬೇಕು, ಸಿಗರೇಟ್ ಸೇದಬೇಕು ಅಂತ ಬಂದರೆ ಸಾಮಾನ್ಯ ಅಂತ ಕೆಟ್ಟ ದುಶ್ಚಟಗಳೇ ಹಾಗೆ ಸುಲಭವಾಗಿ ಹೋಗೋದಿಲ್ಲ. ಅವ್ರೇನು ಮಾಡ್ತಾರೆ, ಅದಕ್ಕೆ ಕರ್ಕೊಂಡೋಗಿ ಅವ್ರು ಬಿಡ್ಸಕ್ಕೆ ಟ್ರೈ ಮಾಡ್ತಾರೆ, ಮತ್ತು ಒಂದು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಅಥವಾ ಒಬ್ಬರು ಬುದ್ಧಿವಾದ ಹೇಳ್ಸಕ್ಕೆ ಮಾಡ್ತಾರೆ. ಅದೊಂದು ಇಚ್ಛೆ ಅನ್ನೋದೊಂದು ಇರುತ್ತಲ್ಲ, ಅದು ಆಲ್ರೆಡಿ ಬಂದುಬಿಟ್ಟಿರುತ್ತೆ ಬಾಡಿನಲ್ಲಿ. ನಮ್ಮ ದೇಹದಲ್ಲಿ ಯಾವಾಗ ಇಚ್ಛೆ ಅನ್ನೋದೊಂದು ಬಂದಿರುತ್ತೆ ಅದು ಸುಲಭವಾಗಿ ಹೋಗೋದೇ ಇಲ್ಲ. ನೀವು ಒಂದು ಸತಿ ಅಲ್ಲ, ಯಾವುದೋ ಎಷ್ಟೊಂದು ಆ ಥರ ಒಂದು ಕ್ಲಿನಿಕ್ಗಳಿದ್ದಾವೆ, ಈ ಥರ ಬಿಡಿಸುವಂಥ ಕ್ಲಿನಿಕ್ಗಳು ಸುಮಾರು ಇದೆ ಆ ಥರದ್ದು. ಅದರಲ್ಲಿ ಎಷ್ಟೊಂದು ಪರ್ಸೆಂಟೇಜ್ ಸಕ್ಸಸ್ ಕೂಡ ಆಗಿದ್ದಾರೆ ಬಿಡಿಸಿರೋದು. ಅದಕ್ಕೆ ಅವರ ಒಂದು ಇಚ್ಛೆಯಿಂದ ಇರಬೇಕು. ನಾನು ಹೋಗಿ ಬಿಟ್ಟು ಬರ್ತೀನಿ ಅಂದರೆ ಬಿಡ್ತಾರೆ. ಬಟ್ ಕೆಲವು ಒಂದು 50% ಮಾತ್ರ, 10-50% ಮಾತ್ರ ಆ ಥರ ಬಿಟ್ಟು ಬರೋಕ್ಕೆ ಸಾಧ್ಯ. ಇಷ್ಟಪಟ್ಟು ಬಿಡ್ಲೇಬೇಕು ಅಂತ ಬಂದಾಗ ಬೇಗ ಬಿಡಿಸ್ಬೋದು. ಈ ಇದರಲ್ಲಿ ಟ್ರೀಟ್ಮೆಂಟ್ ಅಲ್ಲಿ ಹೇಗೆ ಅಂದರೆ, ನಾವು ಒಂದು ಆಮೇಲೆ ಟೆಕ್ನಿಕಲ್ ಆಗಿ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹೇಗೆ ಅಂತ. ಇದರಲ್ಲಿ ಹೇಗೆ ಅಂದರೆ, ಅವರು ಇಚ್ಛೆಯಿಂದ ಬಂದಾಗ ಅಥವಾ ಒಬ್ರು ಪೇರೆಂಟ್ಸ್ ಒಬ್ರು ಕರ್ಕೊಂಡ್ಬಂದಾಗ ಅಥವಾ ಫ್ರೆಂಡ್ಸ್ ಕರ್ಕೊಂಡ್ಬಂದಾಗ ಇಲ್ಲಿ ಕೋಲ್ಡ್ ಲೇಸರ್ ಥೆರಪಿಯಿಂದ ಅವ್ರಿಗೆ ನಾವು ಯಾವಾಗ ಹೇಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಒಂದು 4-10 ಟ್ರೀಟ್ಮೆಂಟ್ ಒಳಗಡೆ ಅವ್ರಿಗೆ ಆ ನಿಕೋಟಿನ್ ಲೆವೆಲ್ ಮತ್ತು ಇನ್ನೊಂದು ಎಲ್ಲ ಕೆಮಿಕಲ್ ಅದೇನು ಚೇಂಜಸ್ ಬಾಡಿಲಾಗಿ ಆ ಇಚ್ಛೆ ಬಿಡೋಕ್ಕೆ ಶುರುವಾಗುತ್ತೆ. ಆದರೆ ನಂಗಿದು ಬೇಡ,
ಅಂತ ಶುರುವಾಗುತ್ತೆ. ನಾವು ಹೇಳೋದಲ್ಲ, ಅಲ್ಲಿ ನೀವು ಬಿಡಿ ಬಿಡಿ ಅನ್ನೋ ವಿಚಾರನೇ ಬರಲ್ಲ ಅಲ್ಲಿ. ಅದಾಗೆ ಯಾವಾಗ ಬಾಡಿನಲ್ಲಿ ಒಂದು ಚೇಂಜಸ್ ಆದಾಗ, ಈ ಟ್ರೀಟ್ಮೆಂಟಿಂದ ಚೇಂಜಸ್ ಆದಾಗ, ಈಗ ದೇಹದಲ್ಲಿ ಒಂದು 20 ಪಾಯಿಂಟ್ಸ್ ಇರುತ್ತೆ, ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಆ ಪ್ರೆಷರ್ಗೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಟಾಗ ಏನಾಗುತ್ತೆ ಅಂದರೆ ಆ ಇಚ್ಛೆ ಬಿಡ್ತಾ ಬರುತ್ತೆ. ಇಚ್ಛೆ ಬಿಟ್ಟಾಗ ನಾವು ನ್ಯಾಚುರಲ್ ಆಗಿ ಬಿಡ್ತೀವಿ. ಓಕೆ ಭಾರ್ಗವ್, ಇದೇ ನಾವು ಹೇಳ್ತಿದ್ದಾಗ ಈ ಟ್ರೀಟ್ಮೆಂಟ್ನ ನೋಡ್ತಿದ್ದಾಗ ಕಿವಿ ರಂಧ್ರದ ಮೂಲಕ ಈ ಟ್ರೀಟ್ಮೆಂಟ್ ನಡೆಯುತ್ತೆ ಅಂತ ಹೇಳಿದ್ರು. ಯಾವ ರೀತಿ ವರ್ಕ್ ಆಗುತ್ತೆ ಅದು? ನಮ್ಮ ಮೈಯಲ್ಲಿ ಸರ್ಟನ್ ಆಕ್ಯುಪಂಚರ್ ಪಾಯಿಂಟ್ಸ್ ಇರುತ್ತೆ. ಕಿವಿನಲ್ಲಿ, 2 ಕಿವಿನಲ್ಲಿ, ಕೈಯಲ್ಲಿ ಮತ್ತು ಕಾಲಲ್ಲಿ ಆಕ್ಯುಪಂಚರ್ ಪಾಯಿಂಟ್ಸ್ ಅಂತ ಒಂದಿರುತ್ತೆ. ಈ ಕೋಲ್ಡ್ ಲೇಸರ್ ಟೆಕ್ನಾಲಜಿ ಇದೆ. ಬೇರೆ ಲೇಸರ್ಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಮೆಡಿಕಲಿ 2 ಥರ ಲೇಸರ್ಸ್ ಇರುತ್ತೆ. ಒಂದು ಕೋಲ್ಡ್ ಲೇಸರ್ ಅಂತ ಕರಿತೀವಿ, ಅದು ಮೆಡಿಕಲಿ ಇದು ಥೆರಾಪಿಟಿಕ್ ಲೇಸರ್ ಅಂತೀವಿ, ಲೋ ಎನರ್ಜಿ ಲೆವೆಲ್ ಲೇಸರ್ ಅಂತ ಅಂತೀವಿ. ಬಟ್ ನಾವು ಈ ಸಂಜೀವಿನಿ ಲೇಸರ್ನ ಕೋಲ್ಡ್ ಲೇಸರ್ ಅಂತ ನಾವು ಕರಿತಿದ್ದೀವಿ. ಬಟ್ ಇನ್ನೊಂದು ಸರ್ಜಿಕಲ್ ಲೇಸರ್ ಅಂತೀವಿ, ಅದು ಹೇರ್ ರಿಮೂವಲ್ಗೆ, ಟಿಶ್ಯೂ ಕಟ್ ಮಾಡೋಕ್ಕೆ, ಸರ್ಜರೀಸಲ್ಲಿ ಯೂಸ್ ಮಾಡ್ತಾರೆ, ಟಿಶ್ಯೂ ಕಟ್ ಮಾಡೋದಕ್ಕೆ. ಬಟ್ ಇನ್ನೊಂದೇನಂದ್ರೆ, ಜನಕ್ಕೆ ಲೇಸರ್ ಅಂದ್ರೇನೆ ಭಯ ಇದೆ. ಅಂದ್ರೆ ಲೇಸರ್ ಬಾಡಿ ಮೇಲೆ ಬಿದ್ರೆ ಬಾಡಿಯಲ್ಲಿರುವಂತಹ ಅಣುಗಳನ್ನ ಕೊಂದು ಹಾಕತ್ತೆ, ಬಾಡಿಗೆ ಕ್ಯಾನ್ಸರ್ ಬಂದ್ಬಿಡುತ್ತೆ ಚರ್ಮಕ್ಕೆ, ಅಥವಾ ಬೇರೆ ಏನೋ ಪಾರ್ಟ್ಸ್ಗೆ ಹಾನಿ ಆಗತ್ತೆ ಅಂತಾರೆ. ಆ ಲೇಸರ್ಸ್ಗೂ ಈ ಲೇಸರ್ಸ್ಗೂ ಇರೋ ವ್ಯತ್ಯಾಸ ಏನು? ಇವಾಗ ಕ್ಯಾನ್ಸರ್ ಅಂತ ಅಂದ್ರಿ, ಬಟ್ ಕ್ಯಾನ್ಸರ್ ಹೆಂಗ್ ಕಾಸ್ ಆಗೋದು ಅಂದರೆ, ಯಾವುದಾದ್ರೂ ಒಂದು ಸೆಲ್ಲು ಡಿಕೆ ಆದಾಗ, ಅದು ಫಂಕ್ಷನಾಲಿಟಿ ಸರಿಯಾಗದೆ ಆ ಸೆಲ್ಲು ಕಳ್ತ್ಕೊಂಡು ಬಂದಾಗ ಈ ಕ್ಯಾನ್ಸರ್ ಅನ್ನೋದು ಶುರು ಆಗುತ್ತೆ. ಯಾವಾಗ ಕೊಳ್ತಿರೋ ಸೆಲ್ಲು ಪಕ್ಕದಲ್ಲಿ ಹೆಲ್ತಿ ಸೆಲ್ಲು ಪಕ್ಕ ಇರುತ್ತೆ, ಆ ಹೆಲ್ತಿ ಸೆಲ್ಗೂ ಈ ಕೊಳ್ತಿರೋ ಸೆಲ್ಲಿಂದ ಅಫೆಕ್ಟ್ ಆಗುತ್ತೆ. ಇಟ್ಸ್ ಲೈಕ್ ಕಂಟಾಮಿನೇಷನ್ ಥರ. ಪಕ್ಕದ ಸೆಲ್ಲು ಹಂಗೆ ಮಾಡ್ಬಿಟ್ಟು ಆ ಕಂಪ್ಲೀಟ್ ಏರಿಯಾ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋದು. ಅದು ಬಟ್ ಈ ಲೇಸರು ಇದು ಲೋ ಲೆವೆಲ್ ಎನರ್ಜಿ ಲೇಸರು. ಇದು ಹೆಂಗ್ ವರ್ಕ್ ಆಗೋದು, ಬೇಸಿಕಲಿ ಇದು ಆಕ್ಯುಪಂಚರ್ ಪಾಯಿಂಟಲ್ಲಿ ಮೊದಲು ಇದು ಚೈನೀಸ್ ಆಕ್ಯುಪಂಚರ್ ಪಾಯಿಂಟ್ಸ್ ಅಂತ ಅನ್ನೋದು, ಇದು ಫಸ್ಟ್ ಚೈನೀಸೇ ಮಾಡಿದ್ದು. ಇವಾಗ ವರ್ಲ್ಡಲ್ಲಿ ಹೈಯೆಸ್ಟ್ ಸಕ್ಸಸ್ ರೇಟ್ ಇರೋದು ಚೈನೀಸ್ದೇ, ಈ ಆಕ್ಯುಪಂಚರ್ ಪಾಯಿಂಟ್ ವೇ ಆಫ್ ಡಿ ಅಡಿಕ್ಷನ್. ಅವ್ರು ಏನು ಮಾಡ್ತಿದ್ರು, ಪಿಯರ್ಸಿಂಗ್ ಮಾಡ್ತಿದ್ರು, ಒಂದೊಂದು ಜಾಗಕ್ಕೂ ಆ ಜಾಗಕ್ಕೆ ಚುಚ್ತಿದ್ರು ಪಿನ್ನಿಂದ. ಅದು ತುಂಬ ಪೇಯ್ನ್ ಆಗುತ್ತೆ, ಮತ್ತು ಅದು ಸಕ್ಸಸ್ ರೇಟು ಇದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಇದೆ. ಬಟ್ ಈ ಆ ಕಂಪ್ಲೀಟ್ ಆಕ್ಯುಪಂಚರ್ ಪಾಯಿಂಟಿಗೆ ಆ ಸೀರೀಸಲ್ಲೇ ನಾವು ಆಕ್ಯುಪಂಚರ್ ಪಾಯಿಂಟಲ್ಲಿ ಈ ಲೇಸರ್ ಕೊಡ್ತೀವಿ. ಆ ತೊಗೊಂತಿರೋ ಪೇಷಂಟ್ಗೆ ನಾವು ಲೈಟ್ ಕೊಡ್ತಿದ್ದೀವಿ ಅಂತಲೂ ಅನ್ಸೋದಿಲ್ಲ. ಅವ್ರು ಸುಮ್ಮನೆ ನಾರ್ಮಲ್ ಆಗಿ ಹೆಂಗೆ ಕೂತಿರ್ತಾರೆ ಹಂಗೆ ಆರಾಮಾಗಿ ಕೂತಿರ್ತಾರೆ. ನಿದ್ದೆ ಮಾಡ್ತಿದ್ರೆ ಅವ್ರಿಗೆ ಕೊಡ್ತಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಮತ್ತೆ ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಏನಕ್ಕೆ ಅದು ಇದರಲ್ಲಿ ಬೇರೆ ಏನು ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದಾಗ ಅದು ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಮತ್ತು ಇದು ಇಷ್ಟು ಫುಲ್ ಸೀರೀಸ್ ಕೊಟ್ಟಾಗ, ನಮ್ಮ ಅಡಿಕ್ಷನ್ ಅಂತ ಬಂದಾಗ, ನಮ್ಮ ಮೈಯಲ್ಲಿ ಒಂದು ನರ್ವಸ್ ಸಿಸ್ಟಮಲ್ಲಿ ಅಡಿಕ್ಷನ್ ಸೈಕಲ್ ಅಂತ ಇರುತ್ತೆ. ಆ ಅಡಿಕ್ಷನ್ ಸೈಕಲಲ್ಲಿ ಸಿಗರೇಟ್ ಅದೊಂದು ಎಕ್ಸಾಂಪಲ್ ತೊಗೊತೀನಿ. ನಿಕೋಟಿನ್ ಲೆವೆಲ್ಲು, ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ಲು, ಬ್ಲಡ್ ಕಂಟೆಂಟಲ್ಲಿ ಅದು ಇದ್ದಾಗ ನಮಗೆ ಅಡಿಕ್ಷನ್ ಸೈಕಲ್ ಇರುತ್ತೆ. ನಮಗೆ ಅಕಸ್ಮಾತ್ ಈ ಟೈಮಲ್ಲಿ ಈ ಊಟ ದಿನಾಗಲೂ ತಿಂತಿರ್ತೀವಿ, ಆ ಟೈಮಲ್ಲಿ ಆ ಊಟ ಸಿಗಲಿಲ್ಲ ಅಂದರೆ ಹಸಿವು ಜಾಸ್ತಿ ಆಗುತ್ತೆ, ನಾವು ರಿಯಾಕ್ಟ್ ಮಾಡ್ತೀವಿ. ಇದೇ ಥರ ನಮಗೆ ಸಿಗರೇಟ್ ಬಿಟ್ಟಾಗ ಆಗಂಥ ವಿಷಯ. ಬಟ್ ಇವಾಗ ಇದೇನು ಮಾಡ್ತೀವಿ ನಾವು ಮೆಡಿಕಲಿ, ನಿಕೋಟಿನ್ ಲೆವೆಲ್ಲು, ಕಾರ್ಬನ್ ಮೊನಾಕ್ಸೈಡ್ ಲೆವೆಲ್ಲು ಮೈಯಿಂದ ತೆಗಿತಿರ್ಬೇಕಾದ್ರೆ ಅವರಿಗೆ ಸಿಗರೇಟ್ ಸೇದಬೇಕು ಅಂತ ಅನ್ಸೋದಿಲ್ಲ. ಆ ಅಡಿಕ್ಷನ್ ಸೈಕಲ್ ನಾವು ಬ್ರೇಕ್ ಮಾಡ್ತೀವಿ. ಆ ಅಡಿಕ್ಷನ್ ಸೈಕಲ್ ಬ್ರೇಕ್ ಮಾಡಿದಾಗ ಇವ್ರಿಗೆ ಸಿಗರೇಟ್ ಸೇದಬೇಕು ಅಂತ ಅನ್ಸಲ್ಲ. ಮತ್ತು ಅವ್ರು ನಾರ್ಮಲ್ ಆಗಿದ್ರೇ, ಇವಾಗ ನಾರ್ಮಲ್ ಆಗಿ ನೀವು ಹೆಂಗೆ ಮಾತಾಡ್ಕೊಂಡಿರ್ತೀವಿ ಹಂಗೆ ನಾರ್ಮಲ್ ಆಗಿರ್ತಾರೆ. ಸೊ ಅವ್ರಿಗೆ ಏನು ರಿಯಾಕ್ಷನ್ ತೋರಿಸಲ್ಲ ಜನ. ಅಂದ್ರೆ ಬಾಡಿಯಲ್ಲಿ ಆಗೋ ಚೇಂಜಸ್ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಓಕೆ ಲಕ್ಷ್ಮಿ ಅವರೇ, ನಿಮಗೆ ಈ ಥೆರಪಿ ಬಗ್ಗೆ ಹೇಗೆ ಗೊತ್ತಾಯ್ತು, ಹೇಗೆ ನೀವು ಶುರು ಮಾಡಿದ್ರಿ? ನನಗೆ ಆ್ಯಕ್ಚುಲಿ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಶುರು ಮಾಡಿದೆ. ಕಾಲು ಫ್ರ್ಯಾಕ್ಚರ್ ಆಗಿತ್ತು, ಅದರಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿದ್ದೆ ನಾನು. ಬ್ಲಡ್ ಸರ್ಕ್ಯುಲೇಷನ್ ಆಗ್ತಿಲ್ಲ ಅಂದರು. ಈಗ ಕೆನಡಾಯಿಂದ ಯಾರೋ ಫೋನ್ ಮಾಡಿ ಹೇಳಿ, ಈ ಥರ ಇಲ್ಲೇ ಇದೆ, ಹೋಗಿ ಬನ್ನಿ ಅಂತ ಹೇಳಿದ್ರು. ಡೆಮೋ ಇತ್ತು ಅಂದ್ಬಿಟ್ಟು. ಅದಕ್ಕಾಗಿ ನಾನು ಒಂದ್ಸಲ ಡೆಮೋ ಹೋದೆ. ಆಮೇಲೆ ನನಗೂ ಇಂಟ್ರೆಸ್ಟ್ ಬಂತು. ನನಗೆ ವಾಸಿ ಆದಮೇಲೆ 4-6 ಜನಕ್ಕೆ ಎಲ್ರಿಗೂ ನೋವುಗಳು ನಿವಾರಣೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಶುರು ಮಾಡಿದೆ. ಅಲ್ಲ, ನೀವು ನಾರ್ಮಲ್ ಅಂದರೆ ಫ್ರ್ಯಾಕ್ಚರ್ ಆದಾಗ ಬೇರೆ ಥೆರಪೀಸು ತಗೋತಾ ಇದ್ರಿ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅನ್ನಿಸ್ತು ನಿಮಗೆ? ಬೇರೆ ಥೆರಪಿ ಅಂದರೆ ಅದು ಇನ್ನು ಪೇನ್ ಜಾಸ್ತಿ ಇತ್ತು. ಇದು ತಗೊಂಡ್ಮೇಲೆ ತಕ್ಷಣ ಒಂದು 2 ಸಿಟ್ಟಿಂಗಲ್ಲೇ ತುಂಬ ಪೇನ್ ಕಮ್ಮಿ ಆಗೋಯ್ತು ನನಗೆ. ಹೆಜ್ಜೆ ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ತುಂಬ ನೋವು ಅನುಭವಿಸ್ತಾ ಇದ್ದೆ. ಆದರೆ ಹೆಜ್ಜೆ ಇಡ್ಲಿಕ್ಕೆ ಕಾರ್ ಡ್ರೈವಿಂಗ್ ಮಾಡ್ತೀನಿ, ಇಲ್ಲ ಆರಾಮಾಗಿದ್ದೀನಿ ಈಗ. ಆ ಒಂದು ಆಸೆಯಿಂದ ನಾನು ಎಲ್ರಿಗೂ ಒಳ್ಳೇದಾಗಲಿ, ವಯಸ್ಸಾದವರು ಎಷ್ಟೋ ಜನ ಮಂಡಿ ನೋವು ಎಲ್ಲದರಲ್ಲೂ ನರಳ್ತಾ ಇರ್ತಾರಲ್ಲ, ಪ್ರತಿಯೊಂದು ನೋವಿಗೂ ಇದು ನಿವಾರಣೆ ಇದೆ. ಆದ್ದರಿಂದ ನಾನು ಓಕೆ ಆಶಾ ಅವರೇ, ಇವಾಗ ದುಶ್ಚಟಗಳು ಎಷ್ಟು ವರ್ಷದಿಂದ ಇರುತ್ತೋ ಹೇಳೋದಕ್ಕಾಗೋದಿಲ್ಲ. ಅದನ್ನ ಸಡನ್ ಆಗಿ ಬಿಡಿಸೋದು ತುಂಬಾ ದೊಡ್ಡ ಸಾಹಸ. ಸೊ ಈ ಟೈಮಲ್ಲಿ ಏನೆಲ್ಲ ವಿಷಯಗಳನ್ನ ಮೈಂಡಲ್ಲಿ ಇಟ್ಕೋತೀರಾ, ಏನೆಲ್ಲ ಪ್ರೋಸೆಸ್ ಇರುತ್ತೆ ಇದರಲ್ಲಿ? ಮೊದಲು ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ಅವರ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ಅಂದರೆ ಅವ್ರಿಗೆ ಈಗ ಯಾವುದೇ ಒಂದು ಚಟ ಕಲಿಯೋದಕ್ಕೂ ಸುಮಾರು ಕಾರಣಗಳಿರುತ್ತೆ. ಕೆಲವು ಒಂದು ಹವ್ಯಾಸ ಅಂತೀವಲ್ಲ, ಅಂದರೆ ಹಾಬಿ,
ಯಾರ ಜೊತೆನೂ ಸೇರಿ ಮಾಡಿರೋವಂಥದ್ದು, ಇಲ್ಲ ಅಂದರೆ ಯಾವುದೊಬ್ರು ಸ್ಟ್ರೆಸ್ಗೆ ಅಂತೇಳಿ ಕೆಲವರು ಸಿಗರೇಟ್ ಸೇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಸ್ಟ್ರೆಸ್ಗೆ ಅಂದರೆ ಒಂದು ಎಲ್ಲ ಆನ್ಲೈನಲ್ಲೇ ಕೂತಿರೋ ಜಾಗದಿಂದ ಎದ್ದೇಳೋದಕ್ಕೆ ಆಗೋದಿಲ್ಲ ಅವ್ರಿಗೆ. ಆವಾಗ ಏನು ಮಾಡ್ತಾರೆ ಅಂದರೆ ಸಿಗರೇಟ್ನ ಅವ್ರಿಗೆ ಬೇಕು, ಈಗ ಒಂದು ಬೇಕು, ಅವಾಗ ಸಿಗರೇಟ್ ಸೇರ್ತಾರೆ ಸ್ಟ್ರೆಸ್ಗೆ. ಅದೊಂದು ಕಮ್ಮಿ ಆಗುತ್ತೆ ಅವರ ಅಭಿಪ್ರಾಯದಿಂದ ಅವ್ರು ಸೇರ್ತಾರೆ ಆಕ್ಚುಲಿ. ಆಮೇಲೆ ಕೆಲವರು ಇನ್ನ ಕುಡಿತ ವಿಚಾರ ಬರೋದು ಸೇಮ್ ಹವ್ಯಾಸನ ಇರುತ್ತೆ, ಒಂದು ಹವ್ಯಾಸ ಬಲವಂತವಾಗಿ ಇರ್ತಾರೆ. ಹಾಗೆ ಎಲ್ಲ ಯಾವುದೇ ವಿಚಾರ ಮೊದಲು ಶುರುವಾದಾಗ ಎಲ್ಲ ಸರಿಗೆ ಇರುತ್ತೆ, ಆದರೆ ಅದು ಜಾಸ್ತಿ ಆದಾಗ ಮಾತ್ರ ಅದು ದೇಹಕ್ಕೆ ಮತ್ತೆ ಇವನ್ ಆರ್ಥಿಕವಾಗಿ ಹಾನಿಕರ, ಮಾನಸಿಕವಾಗಿ ಹಾನಿಕರ, ಮತ್ತೆ ನಮ್ಮ ಸುತ್ತಮುತ್ತ ಇರ್ತಾರಲ್ಲ ನಮ್ಮವರು, ನಮ್ಮ ಗೆಳೆಯರು, ನಮ್ಮ ರಿಲೇಟಿವ್ಸು, ನಮ್ಮ ಮಕ್ಕಳು, ಇವರೆಲ್ಲ ಎಫೆಕ್ಟ್ ಆಗಕ್ಕೆ ಶುರುವಾಗುತ್ತೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ನಾವು ಒಂದು ರೀತಿನಲ್ಲಿ ಸಾಮಾಜಿಕವಾಗಿ ಸ್ವಲ್ಪ ನೋಡ್ತಿದ್ದಾಗ ಯಾಕೆ ತುಂಬಾನೇ ಚೆನ್ನಾಗಿದೆ ಇದೊಂದು. ಜೊತೆಗೆ ಇದು ಅವ್ರಿಗೆ ಕರ್ಕೊಂಡೋಗಿ ಒಂದು ಬಲವಂತವಾಗಿ ಮಾಡೋಕ್ಕಿಂತ ಹೆಚ್ಚಾಗಿ ಈ ಥರ ಟ್ರೀಟ್ಮೆಂಟ್ ಕೊಟ್ಟವ್ರು ಬಿಡ್ತೀವಿ ಅಂದಾಗ ಕೆಲವು ಬಿಡೋದಕ್ಕೂ ಹೆದರುತ್ತಾರೆ. ಒಂದು ದಿನ ಕುಡಿಲಿಲ್ಲ, ಒಂದು ದಿನ ಸಿಗರೇಟ್ ಸೇದಲಿಲ್ಲ ಅಂದರೆ ಅವ್ರಿಗೆ ಆಗೋದಿಲ್ಲ, ಮತ್ತೆ 3 ದಿನ ಬಿಟ್ಟು ಮತ್ತೆ ಸೇದೇ ಇರ್ತಾರೆ. ಈ ಟ್ರೀಟ್ಮೆಂಟ್ ಕೊಟ್ಟಾಗ ಪ್ರೆಷರ್ ಪಾಯಿಂಟ್ಸ್ಗೆ ಅವ್ರು ಯಾವಾಗ ಪ್ರೆಷರಿಂದ ಕೊಟ್ಟಿರ್ತಾರೆ, ಆಗೇನಾಗುತ್ತೆ ಅಂದರೆ ಅಲ್ಲೇ ಅವ್ರಿಗೆ ಗೊತ್ತಿಲ್ಲದಲ್ಲೇ ಬಿಡ್ತಿರೋದ್ರಿಂದ ಇಲ್ಲಿ ಬಲವಂತ ಅನ್ನೋದೇ ಇರಲ್ಲ. ನಾವು ಬಿಡಬೇಕು ಅನ್ನೋದೊಂದು ಮನಸ್ಸಿದ್ರೆ ಸಾಕು, ಜೊತೆ ಕರ್ಕೊಂಡ್ಬಂದವ್ರದ್ದೊಂದು ಸಾಕಷ್ಟೇ. ಅವಾಗ ಏನಾಗುತ್ತೆ ಅಂದರೆ ನಾವಾಗೆ ಬಿಡ್ತಿದ್ದೀವಿ ಅಂತ ಇದು ತುಂಬಾನೇ ಇದೆ. ಎಸ್ಪೆಷಲಿ ಈಗಿನ ಒಂದು ಜನ್ರೇಷನ್ ಮಕ್ಕಳಿಗೆ ಆಗಲಿ, ಮಧ್ಯವಯಸ್ಕರಿಗೆ ಆಗಲಿ, ಅಥವಾ ವಯಸ್ಸಾದವ್ರಿಗೆ ಆಗಲಿ, ಒಂದು ಸ್ಟೇಜ್ ಆದಮೇಲೆ ಆ್ಯಕ್ಚುಲಿ ಕೆಲವು ಚಟಗಳು ಬಿಡಲೇಬೇಕಾದಿರೋ ಪರಿಸ್ಥಿತಿ ಇರುತ್ತೆ, ಬಟ್ ಬಿಡೋಕ್ಕಾಗ್ತಿರಲ್ಲ. ಈ ಥೆರಪಿಯಿಂದ ನಾವು ಸುಲಭವಾಗಿ ಬಿಡಿಸ್ಬೋದು. ಬಟ್ ಇನ್ನೊಂದೇನಂದ್ರೆ ತುಂಬಾ ವರ್ಷಗಳಿಂದ ಅಡಿಕ್ಟ್ ಆಗಿರೋರು, ಅದು ಸ್ಮೋಕಿಂಗ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಅಥವಾ ಕುಡಿಯೋದೇ ಆಗಿರ್ಬೋದು, ಸಡನ್ ಆಗಿ ಬಿಟ್ರೆ ಆರೋಗ್ಯದ ಮೇಲೆ ಖಂಡಿತ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ಎಫೆಕ್ಟ್ ಆಗಲ್ಲ. ಎಸ್ಪೆಷಲಿ ಈ ಕೋಲ್ಡ್ ಲೇಸರ್ ಥೆರಪಿಯಿಂದ ಅಂತೂ ಎಫೆಕ್ಟ್ ಆಗೋದೇ ಇಲ್ಲ. ಒಂದೇ ನಮಗೆ ಗೊತ್ತಿಲ್ಲಲೇ ಬಿಟ್ಟಿರ್ತೀವಿ. ಪ್ರೆಷರ್ ಪಾಯಿಂಟ್ಸ್ ಇದೆಲ್ಲ ನ್ಯಾಚುರಲ್ ಥೆರಪಿ ಇವೆಲ್ಲ. ಇವ್ರಿಗೆ ಈಗ ಭಾರ್ಗವ ಹೇಳಿದ್ರು ಆ ಪಾಯಿಂಟ್ಸ್ಗೆ ನಾವು ಅಕ್ಯುಪ್ರೆಷರ್ ಕೊಟ್ಟು ಬಿಡಿಸ್ತೀವಿ ಅಂತ. ಇಲ್ಲಿ ಇಂಜೆಕ್ಟ್ ಮಾಡ್ತಿರಲ್ಲ, ಇಂಜೆಕ್ಷನ್ ಇಲ್ಲ ಅಥವಾ ಒಂದು ಮೆಡಿಸನ್ ಇರಲ್ಲ. ಪ್ರೆಷರ್ ಪಾಯಿಂಟ್ಸ್ಗೆ ನಾವು ದೇಹ ನಾವು ಹುಟ್ಟಿದಾಗ ಏನಿರುತ್ತೆ ಸರಿಯಾಗಿರುತ್ತೆ, ದೇಹ ಒಂದೇ ರೀತಿನಲ್ಲಿ ಅದು ಬೆಳ್ಕೊಂಡು ಕರೆಕ್ಟಾಗಿ ಬಂದಿರುತ್ತೆ. ಇದೆಲ್ಲ ಹಾಬೀಸು ಇದೆಲ್ಲ ಸೇರ್ಕೊಂಡು ಬೇರೆ ಬೇರೆ ವಿಚಾರಗಳಾಗಿರೋದು. ಮತ್ತೆ ನಾವು ವಾಪಸ್ ಅಲ್ಲಿಗೆ ಹೋಗ್ತೀವಿ, ಎಲ್ಲಿಂದ ಶುರು ಮಾಡಿರ್ತೀವಿ ಅಲ್ಲೇ ಹೋದಾಗ ಬಿಟ್ಟ ಮೇಲೆ ಫುಲ್ ರಿಲೀಫ್ ಇರುತ್ತೆ. ಆಗ ಅದ್ರ ಬಗ್ಗೆ ಮನಸ್ಸೇ ಹೋಗಲ್ಲ. ಭಾರ್ಗವ್, ಇದು ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂದ್ರೆ ಏನೆಲ್ಲಾ ವಿಷಯಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡಿರ್ತೀರಿ? ಇವಾಗ ಡಿ ಅಡಿಕ್ಷನ್ ಒಬ್ಬ ವ್ಯಕ್ತಿ ಬಂದ ನಾನು ಡಿ ಅಡಿಕ್ಟ್ ಆಗ್ಬೇಕು, ನಾನೆಲ್ಲ ಬಿಟ್ಬಿಡ್ಬೇಕು ಅಂತ ಬಂದಿರ್ತಾರೆ. ಸೊ ಅಂತ ಟೈಮಲ್ಲಿ ಏನೆಲ್ಲ ಪ್ರೊಸೀಜರ್ಸ್ ಇರುತ್ತೆ, ನೀವ್ ಏನೆಲ್ಲ ಯೋಚನೆ ಮಾಡಿರ್ತೀರಾ? ಅಂದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸ್ತೀರಾ? ಇವಾಗ ನಾರ್ಮಲ್ ಆಗಿ ಒಬ್ಬ ಯಾರಾದ್ರೂ ವ್ಯಕ್ತಿ ಬಿಡಬೇಕು ಅಂತ ವಿತೌಟ್ ಟ್ರೀಟ್ಮೆಂಟ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಅವರು ಇಂಬ್ಯಾಲೆನ್ಸ್ ಇದು ಯಾವಾಗ ಅವರು ಸಡನ್ ಆಗಿ ಸಿಗರೇಟ್ ಬಿಡ್ತಾರೋ ಅವ್ರಿಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಒಂದು ಅಡಿಕ್ಷನ್ ಸೈಕಲ್ ಅನ್ನೋದು ಬ್ರೇಕ್ ಆಗೋದು, ಸಡನ್ ಆಗಿ ಬ್ರೇಕ್ ಮಾಡಕ್ ಆಗೋದಿಲ್ಲ. ಅದು ತಗೊಂಡಿಲ್ಲ ಅಂದ್ರೆ ರಿಯಾಕ್ಟ್ ಮಾಡ್ತಾರೆ. ಅವಾಗ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಬರೋದು. ಇವಾಗ ನಾವು ಮೆಡಿಕಲಿ ನಾವು ಅಡಿಕ್ಷನ್ ಸೈಕಲ್ ನಾವು ಬ್ರೇಕ್ ಮಾಡೋದ್ರಿಂದ ಈ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಅವಾಗ ಇದಕ್ಕೆ ಯಾವುದೋ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ನಿಮ್ ಜೊತೆ ಮಾತಾಡ್ತೀನಿ. ವೀಕ್ಷಕರೇ ನೋಡಿದ್ರಲ್ಲ, ದುಶ್ಚಟಗಳಿಗೂ ಕೂಡ ರಾಮಬಾಣ ಇರುತ್ತೆ, ಆದ್ರೆ ಸರಿಯಾದಂತಹ ಟ್ರೀಟ್ಮೆಂಟ್, ಮನೋಬಲ ತುಂಬಾ ಮುಖ್ಯ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್.